ಹಾಯ್ ಎಲ್ಲರಿಗೂ. ಇವತ್ತು ನಾನು ಇಡ್ಲಿಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಸಾಂಬಾರನ್ನ ಹೇಳ್ಕೊಡ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ತುಂಬಾ ಸಿಂಪಲ್. ಒಂದು ಸರಿ ಕಲ್ತ್ಬಿಟ್ರೆ ಸಾಕು, ಮತ್ತು ಯಾವಾಗಲೂ ಮಾಡ್ತೀರಾ. ಹಾಗೆ ಮನೆಯಲ್ಲಿ ಎಲ್ಲರೂ ಇನ್ನೂ ಎಕ್ಸ್ಟ್ರಾ ಇಡ್ಲಿ ತಿನ್ನೋಕ್ಕೂ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗೆ ಇದ್ರ ಜೊತೆ ನಾನು ಮನೇಲೇ ಐಬ್ರೋಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಖಂಡಿತ ಕೊನೆವರೆಗೂ ವಿಡಿಯೋನ ನೋಡಿ. ಹಾಗೆ ಸಾಂಬಾರು ಮಾಡೋಕ್ಕೆ ಫಸ್ಟ್ ನಾವು ಒಂದು ಕುಕ್ಕರಿಗೆ ಬೇಳೆನ ಹಾಕ್ಕೊಳ್ತಿದ್ದೀನಿ. ನೀವು ಪೇಪರ್ ಬೇಳೆನಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಹೆಸರು ಬೇಳೆ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನೀರು ಹಾಕಿ ವಾಶ್ ಮಾಡ್ಕೊಂಡು ಬಂದಾದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ 4 ವಿಷಲ್ ಬರೆಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಫುಲ್ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಓಕೆ, ಇದನ್ನು ಫಸ್ಟು ನಾನು ಬೇಯೋಕ್ಕೆ ಇಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಅಂತ ಹೇಳಿದರೆ, ಮೀಡಿಯಮ್ ಸೈಜಲ್ಲಿರೋ 2 ಟೊಮ್ಯಾಟೊ ಆಮೇಲೆ 2 ಈರುಳ್ಳಿ ಇದಿಷ್ಟನ್ನು ತೊಗೋಬೇಕು. ಅದಾದ ನಂತರ ಇದನ್ನು ಈಸಿ ಕಟ್ ಮಾಡೋದು. ಒಂದು 4 ದೊಡ್ಡ ಪೀಸ್ ಮಾಡಿಕೊಂಡ್ರೆ ಸಾಕು. ಓಕೆನಾ, ಈ ಥರ ಕಟ್ ಮಾಡಿದರೆ ಸಾಕಾಗುತ್ತೆ. ಹಾಗೆ ಟೊಮೆಟೊನೂ ಅಷ್ಟೇ ದೊಡ್ಡ ಪೀಸ್ನೇ ಮಾಡಿಕೊಂಡ್ರೆ ಸಾಕು. ತುಂಬ ಸಣ್ಣದಾಗಿ ಹೆಚ್ಕೋಬೇಕು ಅಂತ ಏನಿಲ್ಲ. ನಾನಿಲ್ಲಿ ತೋರಿಸಿದ್ದೀನಲ್ಲ ಆ ಥರ ಹೆಚ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೆಕ್ಸ್ಟು ಇದಕ್ಕೆ ಸ್ವಲ್ಪ ಮಸಾಲೆ ರೆಡಿ ಮಾಡಬೇಕು. ಒಂದು ಪಾತ್ರೆಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನು ಪೇಪರ್ ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಕಾಳು ಮೆಂತೆ, 1 ಸ್ಪೂನ್ ಧನಿಯಾ, ಹಾಗೆ 1/4 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೋಬೇಕು. ಹಾಗೆ ಇದ್ರ ಜೊತೆಗೆ ಒಂದು 1/4 ಇಂಚಷ್ಟು ಚಕ್ಕೆನ ಹಾಕೋಬೇಕು. ನಾನು ಇಲ್ಲಿ ತೋರಿಸಿದ್ದೀನಿ, ಸಣ್ಣ ಪೀಸಷ್ಟು ತೊಗೊಂಡ್ರೆ ಸಾಕು. ಹಾಗೆ ಇದಿಷ್ಟನ್ನು ನಾವೀಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈನ ಮಾಡ್ಕೋಬೇಕು. ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡಿದರೆ ಸಾಕು. ಹಾಗೆ ನಿಮಗೆ ಗೊತ್ತಿರುವ ಹಾಗೆ ನಾನು ಎಲ್ಲ ಮಸಾಲೆ ಐಟಮ್ಸ್ನ ಆಲ್ರೆಡಿ ನಾನು ಫ್ರೈ ಮಾಡಿ ಇಟ್ಟಿರ್ತೀನಿ. ಹಾಗಾಗಿ ನಾನೀಗ ಇದನ್ನು ತುಂಬ ಏನು ಬಾಡಿಸ್ಕೊಳಕ್ಕೆ ಹೋಗ್ತಿಲ್ಲ. ಹಾಗೆ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಅದ್ರ ಜೊತೆನೇ ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಇದ್ರ ಜೊತೆ ಒಣ ಮೆಣಸಿನ್ಕಾಯಿನೂ ಹಾಕ್ಕೋಬೇಕು. ನಾನು ಆಲ್ರೆಡಿ ಒಣ ಮೆಣಸಿನ್ಕಾಯಿನ ಈ ಥರ ಫ್ರೈ ಮಾಡಿಬಿಟ್ಟು ಪೌಡ್ರು ಮಾಡಿಟ್ಟಿರೋದ್ರಿಂದ ಇದ್ರ ಜೊತೆ ಆ್ಯಡ್ ಮಾಡ್ಕೊತಿಲ್ಲ. ಈ ಮಸಾಲೆ ಐಟಮ್ ಏನೇನು ನಾವು ಫ್ರೈ ಮಾಡಿದ್ನಲ್ಲ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು 5 ಪೀಸಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 3 ಸ್ಪೂನ್ ಸಣ್ಣ ಸ್ಪೂನಲ್ಲಿ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ಇದು ಮನೇಲೇ ಮಾಡಿರುವಂಥದ್ದು. ನೀವು ಈ ಸಾಂಬಾರು ಮಾಡುವಾಗ ನೀವು ಮೆಣಸಿನ್ಕಾಯಿ ಏನಿದೆಯಲ್ಲ ಒಣ ಮೆಣಸಿನ್ಕಾಯಿ ಅದನ್ನು ಹಾಕ್ಕೊಂಡ್ರೆ ತುಂಬ ಟೇಸ್ಟು. ನೀವು ಅದನ್ನೇ ಹಾಕ್ಕೊಳ್ಳಿ. ಜೊತೆಗೆ ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಹಿಂಗೆ ಹಾಕಿದ ನಂತರ ಇದಕ್ಕೇನೆ ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಇದಿಷ್ಟು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ತುಂಬ ನಯಸ್ಸಾಗಿ ರುಬ್ಕೋಬೇಕಾಗುತ್ತೆ. ನೆಕ್ಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಏನು ಕಟ್ ಮಾಡಿಟ್ಟಿದ್ವಲ್ಲ ಈರುಳ್ಳಿ ಅದನ್ನು ಫಸ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ಫಸ್ಟು ಚೆನ್ನಾಗಿ ಅಂದರೆ ಫುಲ್ ಫ್ರೈ ಆಗೋದು ಬೇಡ, ಈರುಳ್ಳಿ ಸ್ವಲ್ಪ ಬೇಯಬೇಕು ಅಷ್ಟೇ, ತಿನ್ನುವಾಗ ಬೆಂದಿರಬೇಕಲ್ಲ ಆ ಥರ ಇದ್ದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಇದ್ರ ಜೊತೆನೇ ಟೊಮೆಟೊನೂ ಹಾಕ್ಕೊಳ್ತಿದ್ದೀನಿ. ಈ ಟೊಮೆಟೊ ಏನೋ ಒಂದು ಮಿಸ್ ಮಾಡಿರ್ತೀನಿ, ದಯವಿಟ್ಟು ಹಾಗೇನಾದರೂ ಮಿಸ್ ಮಾಡಿದರೆ ಅದನ್ನೊಂಚೂರು ನಿಮ್ಮ ಹೊಟ್ಟೆಗೆ ಹಾಕ್ಕೊಬಿಡಿ. ಅದೊಂಚೂರು ಮಿಸ್ ಮಾಡ್ತೀನಿ. ಟೊಮೆಟೊ ಏನೇನೋ ಹೇಳಿರ್ತೀನಿ, ಗೊತ್ತೇ ಆಗಲ್ಲ. ಹಾಗೆ ಇಲ್ಲಿ ನೋಡಿ ಬೇಳೆನೂ ಬೇಯಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಈ ಥರ ನೀಟಾಗಿ ಸ್ಮ್ಯಾಶ್ ಮಾಡಿಬಿಡ್ಬೇಕು. ಓಕೆನಾ, ಸ್ಮ್ಯಾಶ್ ಮಾಡಿದ ನಂತರ ಇಲ್ಲಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ರುಬ್ಬಿಟ್ಟಿದ್ವಲ್ಲ ಮಸಾಲೆ, ಆ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಮಸಾಲೆನ ಆ್ಯಡ್ ಮಾಡಿಬಿಟ್ಟು 1-2 ನಿಮಿಷ ಫುಲ್ ಲೋ ಫ್ಲೇಮಲ್ಲಿಟ್ಟು ಈ ಮಸಾಲೆನ ಸ್ವಲ್ಪ ಬೇಯಿಸ್ಕೋಬೇಕು ಈ ಥರ. ಓಕೆನಾ, ಚೆನ್ನಾಗಿ ಬೇಯಿಸ್ಕೊಳ್ಳಿ. ಏನಾದ್ರು ಸ್ವಲ್ಪ ಹಸಿ ಸ್ಮೆಲ್ಲು ಏನಾದ್ರು ಇದ್ದರೆ ಅದು ನೀಟಾಗಿ ಹೋಗುತ್ತೆ. ಸ್ವಲ್ಪ 1-2 ನಿಮಿಷ ಬೇಯಿಸಿದ ನಂತರ ನೀರು ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡೋಣ. ಒಂದು ಕುದಿ ಬಂದ ಮೇಲೆ ನಾವು ಬೇಳೆ ಏನು ಬೇಯಿಸಿಟ್ಟಿರ್ತೀವಲ್ಲ ಅದನ್ನು ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಇದ್ರ ಜೊತೆ ಆ್ಯಡ್ ಮಾಡ್ಕೋಬೇಕು. ಈಗ ಬೇಳೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದ್ರ ಜೊತೆನೇ ಉಪ್ಪನ್ನು ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಂದಿಲ್ಲಿ ಉಪ್ಪು ಹಾಕೋದು ಕ್ಲಿಪ್ ಮಿಸ್ ಆಗಿದೆ, ದಯವಿಟ್ಟು ಉಪ್ಪನ್ನ ಈ ಸ್ಟೇಜಲ್ಲಿ ಹಾಕೋಬೇಕಾಗುತ್ತೆ. ಹಾಗೆ ಈ ಸಾಂಬಾರು ಒಂದು 10
ನಿಮಿಷ ಚೆನ್ನಾಗಿ ಕುದಿಬೇಕು. ಜೊತೆಗೆ ಸ್ವಲ್ಪ ಒಂದು ಸಣ್ಣ ಸ್ಪೂನಲ್ಲಿ 2 ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹೋಟೆಲಲ್ಲೆಲ್ಲ ತಿಂದಿರ್ತೀರಲ್ವ ನೀವು, ಆ ಸಾಂಬಾರಲ್ಲಿ ಹುಳಿ, ಸ್ವಲ್ಪ ಉಪ್ಪು, ಹಾಗೆ ಸ್ವೀಟ್ ಅಂಶ ಎಲ್ಲನೂ ಇರುತ್ತೆ. ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಆ ಥರನೇ ಇರುತ್ತೆ. ಈಗ ಈ ಸಾಂಬಾರನ್ನ ತುಂಬ 10 ನಿಮಿಷ ಚೆನ್ನಾಗಿ ಕುದಿಸ್ಬಿಡಿ, ಓಕೆನಾ? ಚೆನ್ನಾಗಿ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೊಳ್ಳಿ. ಅದಾದ ನಂತರ ಚೆನ್ನಾಗಿ ಕುದ್ದ ನಂತರ ಆಫ್ ಮಾಡಿಬಿಟ್ಟು ಇದಕ್ಕೆ ನಾನು ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಸಾಸಿವೆ, ನಾರ್ಮಲಾಗಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ ಒಣಮೆಣಸಿನ್ಕಾಯಿನೂ ಹಾಕ್ಕೋಬೋದು. ಹಾಗೆ ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇದ್ರ ಮೇಲೆ ಹಾಕ್ಕೊಳ್ತಿದ್ದೀನಿ. ಬಿಸಿ ಬಿಸಿ ಇರುವಾಗಲೇ ಇದನ್ನು ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ತುಪ್ಪನೂ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದ್ರ ಫ್ಲೇವರ್ ತುಪ್ಪ ಹಾಕಿದ ತಕ್ಷಣ ಇನ್ನೂ ಚೆನ್ನಾಗಿರುತ್ತೆ. ಖಂಡಿತ ಎಲ್ಲ ಟ್ರೈ ಮಾಡಿ. ಇಷ್ಟೇ, ಹಾಗೆ ಕ್ಲೋಸ್ ಮಾಡಿಟ್ಟುಬಿಡೋಣ. ನೆಕ್ಸ್ಟು ನನ್ನ ಮಗ ಏನು ಅಂತೇಳಿದರೆ ಸ್ವಲ್ಪ ಮೌತ್ ಅಲ್ಸರ್ ಆಗಿತ್ತಲ್ಲ, ಅವನಿಗೋಸ್ಕರ ಒಂದು ದಿನ ಬ್ರೆಡ್ ಜಾಮ್ ಅಂತ ಮಾಡಿಕೊಟ್ವಿ. ಅವನೇನು ತಿಂತಿಲ್ಲ ಅಂಥೇಳಿ ಮಾಡಿಕೊಟ್ಟಿದ್ದೆ. ಅವ್ನು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಸ್ನ್ಯಾಕ್ಸ್ ಬಾಕ್ಸಿಗೆ ಇದನ್ನೇ ಹಾಕು ಅಂತ ಹಠ ಮಾಡಿಬಿಟ್ಟ. ಸರಿ, ಈಗ ಹಠ ಮಾಡೋತ್ತಿಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಒಂದೆರಡು ಬ್ರೆಡ್ ಸ್ಲೈಸ್ಗಳನ್ನ ತಗೊಂಡು ತವಾದ ಮೇಲೆ ಹೀಗೆ ಗರಿ ಗರಿ ಆಗೋ ತನಕ ನಾನು ಇದನ್ನು ಎರಡೂ ಸೈಡು ರೋಸ್ಟ್ ಮಾಡಿಕೊಂಡೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡೆ, ಆವಾಗ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಇದ್ರ ಮೇಲೆ ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಎರಡು ಸೈಡೂ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಫುಲ್ ಗರಿ ಗರಿ ಆದಮೇಲೆ ಅದನ್ನ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೇ ನಾನೀಗ ಜಾಮ್ನ ಸವರ್ಕೊಳ್ತೀನಿ. ಒಂದು ಸೈಡಿಗೆ, ಒಂದು ಸ್ಲೈಸಿಗೆ ಮಾತ್ರ. ಏನು ಅಂತ ಹೇಳಿದರೆ, ನಾನು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಜಾಮಿಂದು ಸಣ್ಣ ಸಣ್ಣ ಪ್ಯಾಕೆಟ್ ಸಿಗೋದು. ಅದನ್ನು ಜೋಬಲ್ಲಿ ಇಟ್ಕೊಂಡು ಎಷ್ಟೋ ತನಕ ಅದನ್ನು ಎಷ್ಟೋ ತನಕ ತಿಂತಿದ್ವಿ ಅಂತಲೇ ಇರ್ತಿರ್ಲಿಲ್ಲ. ಅಷ್ಟೋ ತನಕ ಆ ಜಾಮ್ನ ತಿಂತಿದ್ವಿ, ಒಂದು ಸಣ್ಣ ಸಣ್ಣ ಪ್ಯಾಕೆಟ್ನ. ಈ ನನ್ನ ಮಗನಿಗೆ ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್. ಅವನಿಗೆ 5 ಇಯರ್ಸ್ ಆಗಿದೆ. 5 ಇಯರ್ಸಲ್ಲಿ ಇದೇ ಫಸ್ಟ್ ಟೈಮ್ ಒಂದು ಬ್ರೆಡ್ ಜಾಮ್ ಅಂತ ಅವನಿಗೆ ಗೊತ್ತಾಗಿದ್ದು. ಅದಕ್ಕೆ ಅವನಿಗೆ ಟೇಸ್ಟು ತುಂಬ ಇಷ್ಟ ಆಗಿಬಿಡ್ತೇನೋ, ಹಾಗಾಗಿ ಮತ್ತೆ ಮಾಡಿಕೊಡು ಅಂತ ಕೇಳ್ತಿದ್ದ. ಸರಿ ಹೋಗಲಿ ಪಾಪ ಅಂತ ಇವತ್ತು ಅದನ್ನೇ ಮಾಡಿಕೊಟ್ಟಿದ್ದೀನಿ. ಹಾಗೆ ಬಿಸಿ ಬಿಸಿ ಇಡ್ಲಿ, ಬಿಸಿ ಬಿಸಿ ಸಾಂಬಾರು ಎಲ್ಲನೂ ತಿಂತಾಯಿದ್ರೆ ಅದ್ರ ಟೇಸ್ಟೇ ಬೇರೆ ಬಿಡಿ. ಓಕೆ, ಹಾಗೆ ನೆಕ್ಸ್ಟು ನಾನು ಹೇರ್ ಗ್ರೋತ್ ವಾಟರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ರೆಕಾರ್ಡ್ ಮಾಡ್ತಿರುವಾಗ ಸ್ವಲ್ಪ ಔಟ್ಸೈಡಿಂದು ನಾಯ್ಸ್ಗಳೆಲ್ಲ ರೆಕಾರ್ಡ್ ಆಗ್ತಿರ್ಬೋದು. ಯಾಕೆಂದರೆ ನಾನು ಈಗ ಮೈಕ್ ಯೂಸ್ ಮಾಡ್ತಿಲ್ಲ, ಹಾಗೆ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ಸ್ವಲ್ಪ ಐಬ್ರೋಸ್ನು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡು ಏರ್ ಗ್ರೋತ್ ವಾಟರ್ನ ಅಪ್ಲೈ ಮಾಡಿ ಆದ ನಂತರ ನೋಡಿ, ಈ ಥರ ನಾನು ಐಬ್ರೋಗೆ ಕಾಜಲಲ್ಲಿ ಲೈನ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಐಬ್ರೋ ಪೆನ್ಸಿಲ್ ಇದ್ದರೆ ನೀವು ಈ ಥರ ನಿಮ್ಮ ಶೇಪ್ನ ಕರೆಕ್ಟಾಗಿ ಬರ್ಕೋಬೇಕಾಗುತ್ತೆ. ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಮಾಡ್ಕೋಬೇಕು ಅಷ್ಟೇ. ಒಂದು ವೇಳೆ ನಿಮಗೆ ಈ ಥರ ಮಾಡೋಕ್ಕಾಗಲ್ಲ ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಮತ್ತು ಒಂದು 2-3 ಸರಿ ಟ್ರೈ ಮಾಡುವಾಗ ನಿಮಗೆ ಆರಾಮಾಗಿ ಬಂದುಬಿಡುತ್ತೆ. ಈ ಥರ ಕರೆಕ್ಟ್ ಶೇಪಿಗೆ ಫುಲ್ಲಾಗಿ ಲೈನ್ನ ಹಾಕ್ಕೊಳ್ಳಿ. ಹಾಗೆ ಲೈಟಾಗಿ ಫಿಲ್ ಮಾಡ್ಕೊಳ್ಳಿ, ಸೈಡಲ್ಲೆಲ್ಲ ಲೈಟಾಗಿ ಫಿಲ್ ಮಾಡಿದರೆ ಆಯಿತು. ಹಾಗೆ ಎರಡೂ ಸೈಡ್ನೂ ನಾನು ಮಾಡ್ಕೊಳ್ತಿದ್ದೀನಿ. ಕರೆಕ್ಟಾಗಿ ಒಂದು ಐಬ್ರೋಗೂ ಇನ್ನೊಂದು ಐಬ್ರೋಗೂ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಆ ಥರ ನೋಡಿ ಕರೆಕ್ಟಾಗಿ ನಿಧಾನಕ್ಕೆ ಮಾಡಿಕೊಂಡು ಎಲ್ಲೆಲ್ಲಿ ಫಿಲ್ ಮಾಡಬೇಕು ಅಲ್ಲೆಲ್ಲ ಮಾಡ್ಕೋಬೇಕು. ಹಾಗೆ ಅದಾದ ನಂತರ ಸ್ವಲ್ಪ ಅಲೋವೆರಾ ಜೆಲ್ನ ತಗೊಳ್ತಿದ್ದೀನಿ. ಹಾಗೆ ಅಲೋವೆರಾ ಜೆಲ್ನ ನಾನು ಏನು ಲೈನ್ ಹಾಕ್ಕೊಂಡಿದ್ನಲ್ಲ ಅದ್ರ ಕೆಳಗಡೆ ನೀಟಾಗಿ ಅಪ್ಲೈ ಮಾಡ್ತಿದ್ದೀನಿ. ಓಕೆ, ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ನಂದರಲ್ಲಿ ಅಷ್ಟು ಕ್ಲಾರಿಟಿ ಕಾಣ್ತಿರಲ್ಲ, ಅಂದರೆ ಈ ಸಣ್ಣ ಸಣ್ಣ ಏರ್ಸ್ ಎಲ್ಲ ನೀಟಾಗಿ ಕಾಣ್ತಿಲ್ಲ ನಿಮಗೆ. ಬಟ್ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ, ನೀಟಾಗಿ ಐಬ್ರೋಸ್ ಆಗುತ್ತೆ. ನಾನು ಫೈನಲಾಗಿ ತೋರಿಸ್ತೀನಿ ಲುಕ್ ಯಾವ ಥರ ಬಂದಿದೆ ಅಂತ. ಹಾಗೆ ನೀಟಾಗಿ ಮೇಲ್ಗಡೆ ಏನು ನಾನು ಲೈನ್ ಹಾಕ್ಕೊಂಡಿದ್ನಲ್ಲ ಅದ್ರ ಮೇಲೇನೂ ನೀಟಾಗಿ ಈ ಥರ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಈ ಥರ ಬರ್ಡ್ಸ್ ಇದ್ದರೆ ಅದರಲ್ಲಿ ನೀವು ಈ ಥರ ಮಾಡಿಕೊಂಡ್ರೆ ನೀಟಾಗಿ ಅಪ್ಲೈ ಮಾಡೋಕ್ಕೆ ಸರಿ ಆಗುತ್ತೆ. ಹಾಗಾಗಿ ಇದನ್ನೇ ಯೂಸ್ ಮಾಡ್ಕೊಳ್ತಿದ್ದೀನಿ. ಈಗ ಪೂರ್ತಿಯಾಗಿ ಅಪ್ಲೈ ಮಾಡಿ ಆದ ನಂತರ ನೀವು ಈ ಥರ ಒಂದು ಸಣ್ಣ ರೇಸರ್ ಸಿಗುತ್ತೆ ನೋಡಿ, ಫೇಸಲ್ಲಿರೋ ಏರ್ ರಿಮೂವ್ ಮಾಡೋಕ್ಕೆ, ಹಾಗೆ ಐಬ್ರೋಸ್ನು ಟ್ರಿಮ್ ಮಾಡ್ಕೊಳ್ಳೋಕ್ಕೆ ಇದರಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ನಾನು ಇದನ್ನು ಜಸ್ಟ್ ಐಬ್ರೋಸ್ ಮಾಡೋಕ್ಕೆ ಈಗ ನಾನು ಯೂಸ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ನೋಡಿ, ಈ ಥರ ನಿಧಾನಕ್ಕೆ ಏನು ಅಲೋವೆರಾ ಜೆಲ್ ಅಪ್ಲೈ ಮಾಡಿದ್ರಲ್ಲ ಅದ್ರ ಮೇಲೆ ನಿಧಾನಕ್ಕೆ ಈ ಥರ ಮಾಡಿಕೊಂಡು ಕೆಳಗಡೆಗೆ ನೀವಿನ್ನು ರೇಸರಲ್ಲಿ ಈ ಥರ ಮಾಡ್ಕೋಬೇಕು.
ತುಂಬ ಸ್ಪೀಡಾಗೆಲ್ಲ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ಅದೆಲ್ಲ ತುಂಬ ಶಾರ್ಪ್ ಇರುತ್ತೆ, ಕಟ್ಟೆಲ್ಲ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ನಿಧಾನಕ್ಕೆ ಈ ಪ್ರೊಸೆಸ್ನ ನೀವು ಮಾಡ್ಕೋಬೇಕು. ತಾಳಿದವನು ಬಾಳಿಯಾನು ಓಕೆನಾ. ತುಂಬ ಈ ಥರದ್ದೆಲ್ಲ ಹೇಳ್ತಿರ್ತೀನಿ, ಬೇಜಾರು ಮಾಡ್ಕೋಬೇಡಿ. ಹಾಗೆ ಇದನ್ನು ನೋಡಿ, ನಾನು ಏನು ತೋರಿಸ್ತಿದ್ದೀನಲ್ಲ ಆ ಥರನೇ ಮಾಡ್ಕೋಬೇಕು. ನನ್ನದು ವೀಡಿಯೋ ಲೆಂತಿ ಆದ್ರೂ ಪರವಾಗಿಲ್ಲ, ಇದನ್ನು ಸ್ಲೋನೇ ತೋರಿಸ್ತಿದ್ದೀನಿ. ಯಾಕಂದರೆ ಸ್ಪೀಡ್ ಮಾಡಿ ತೋರಿಸಿ ಮತ್ತು ಅದೇ ಥರ ಏನಾದ್ರು ಟ್ರೈ ಮಾಡೋಕ್ಕೋದ್ರೆ ಅದೆಲ್ಲ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ತುಂಬ ಸ್ಲೋ ಆಗೇ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ, ಬಟ್ ಒಂದು 2-3 ಸರಿ ಮಾಡಿದ ಮೇಲೆ ನಿಮಗೆ ಈಸಿ ಅನಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗೆ ಈಗ ಮೇಲ್ಗಡೆ ಆದರೂ ಹೇಗೋ ಮಾಡ್ಕೊಬಿಡ್ಬೋದು. ಹಾಗೆ ಕೆಳಗಡೆ ಮಾಡೋದಕ್ಕೆ ಸ್ವಲ್ಪ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಷ್ಟ ಅನಿಸುತ್ತೆ. ಯಾಕೆ ಅಂತ ಹೇಳಿದರೆ ಈ ಥರ ನೋಡಿ, ನೀವು ಈ ಸೈಡ್ ಮಾಡಿಕೊಳ್ಳುವಾಗ ಈ ರೇಸರ್ನ ತುದಿ ಇದೆ ನೋಡಿ, ಅದರಿಂದ ನೀವು ಏರ್ನ ರಿಮೂವ್ ಮಾಡ್ಕೊಳ್ಳಿ. ಫುಲ್ಲು ಇದನ್ನು ಯೂಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುದಿಯಿಂದ ಮಾಡ್ಕೊಳ್ಳಿ, ನಿಧಾನವಾಗಿ ಮಾಡ್ಕೊಳ್ಳಿ, ಆವಾಗ ನೀಟಾಗಿ ಬರುತ್ತೆ. ಹಾಗೆ ಪೂರ್ತಿಯಾಗಿ ಇದೇ ಥರ ಮಾಡ್ಕೋಬೇಕು. ನಾನು ನಿಧಾನವಾಗಿ ತೋರಿಸ್ತಿದ್ದೀನಿ ನೋಡಿ. ಹಾಗೆ ಈ ಥರ ನಿಧಾನವಾಗಿ ಮಾಡ್ಕೋಬೇಕು. ಈಗ ಸ್ವಲ್ಪ ಸ್ಪೀಡ್ ಮಾಡಿ ತೋರಿಸ್ತಿದ್ದೀನಿ, ಯಾಕಂದರೆ ತುಂಬ ಲೆಂತಿ ಆದರೆ ನೀವು ನೋಡಲ್ಲ ಅಂತ ಗೊತ್ತು ನನಗೆ ಚೆನ್ನಾಗಿ. ಹಾಗೆ ಪೂರ್ತಿಯಾಗಿ ಈ ಥರ ಮಾಡ್ಕೊಂಡಾಯಿತು. ಈ ಥರ ಆದ ನಂತರ ಮಧ್ಯದಲ್ಲಿ ಏನು ಮಧ್ಯದಲ್ಲಿ ಇರುತ್ತೆ ನೋಡಿ, ಇಲ್ಲಿನೂ ಅಷ್ಟೇ ನೀವು ಸ್ವಲ್ಪ ಅಲೋವೆರಾ ಜೆಲ್ನ ಹಚ್ಬಿಟ್ಟು ನೀಟಾಗಿ ನಿಧಾನಕ್ಕೆ ಈ ಥರ ಮಾಡಿದರೆ ನೀಟಾಗಿ ರಿಮೂವ್ ಆಗುತ್ತೆ. ಅಲ್ಲೇನು ಜಾಸ್ತಿ ಇರಲ್ವಲ್ಲ, ಹಾಗಾಗಿ ತೊಂದರೆ ಇಲ್ಲ. ಹಾಗೆ ಶೇಪ್ನ ನೀಟಾಗಿ ಕೊಡ್ಕೊಳ್ಳಿ. ಈಗ ನಾನು ಸ್ವಲ್ಪ ಕೊಕೊನಟ್ ಆಯಿಲ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಈ ಐಬ್ರೋಸ್ ಮೇಲೆ ಏನು ಪೆನ್ಸಿಲ್ದು ಅಪ್ಲೈ ಮಾಡಿದ್ನಲ್ವ ಕಾಜಲಿಂದು, ಅದನ್ನ ಎರಡನ್ನೂ ರಿಮೂವ್ ಮಾಡಿ ಬರ್ತೀನಿ. ಯಾಕೆಂದರೆ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ. ಹಾಗೆ ಈಗ ರಿಮೂವ್ ಮಾಡಿ ಬಂದ ನಂತರ ಸ್ವಲ್ಪ ಇಲ್ಲಿ ಮೇಲೆ ಹೇರ್ಸ್ ಇದೆಯಲ್ಲ, ನಿಧಾನಾಗಿ ಕಟ್ ಮಾಡಿದರೆ ಆಯಿತು. ಅದು ಹಾಗೆ ಇದ್ದರೂ ಚೆನ್ನಾಗಿ ಕಾಣಿಸುತ್ತೆ, ಬಟ್ ಸ್ವಲ್ಪ ಶೇಪ್ ಕೊಡೋಕ್ಕೋಸ್ಕರ ಒಂಚೂರು ಕಟ್ ಮಾಡ್ತಿದ್ದೀನಿ ಅಷ್ಟೇ, ಚೂರು. ಹಾಗೆ ಈಗ ನೀಟಾಗಿ ಆಗಿದೆ. ಈ ರೂಮಲ್ಲಂತೂ ನನಗೆ ಅಷ್ಟು ನೀಟಾಗಿ ಬ್ರೈಟ್ನೆಸ್ ಎಲ್ಲ ಕಾಣಿಸಲ್ಲ, ಹಾಗಾಗಿ ಈ ರೂಮಿಗೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಡಿಫ್ರೆನ್ಸ್ ಅಂತೂ ನಿಮಗೆ ಕಾಣಿಸ್ತಿರ್ಬೋದು, ಐಬ್ರೋ ಮಾಡಿದ್ದಕ್ಕೂ ಹಾಗೆ ಮಾಡದೇ ಇರೋದಕ್ಕೂ. ಹಾಗೆ ಒಂದು ಸೈಡ್ದು ತೋರಿಸ್ತಿದ್ದೀನಿ ನೋಡಿ, ಹಾಗೆ ಇನ್ನೊಂದು ಸೈಡ್ದು. ಓಕೆ, ಎರಡೂ ನಿಮಗೆ ಡಿಫ್ರೆನ್ಸ್ ಅಂತೂ ಗೊತ್ತಾಗಿರ್ಬೋದು. ಖಂಡಿತ ನಿಮಗೆ ಎಮರ್ಜೆನ್ಸಿ ಎಲ್ಲ ಇರುವಾಗ ಹೋಗಿ ಐಬ್ರೋಸ್ ಮಾಡ್ಸೋಕ್ಕಾಗಲ್ಲ ಅನ್ನೋ ಟೈಮಲ್ಲೆಲ್ಲ ನೀವು ಮನೇಲೇ ಈ ಥರ ಆರಾಮಾಗಿ ಮಾಡ್ಕೋಬೋದು. ಹಾಗೆ ಎರಡೂ ಐಬ್ರೋಸ್ನು ಮಾಡಿದ ನಂತರ ಒಂದು ಸ್ವಲ್ಪ ಮೇಕಪ್ ಮಾಡ್ಕೊಂಡ ನಂತರ ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್.